ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರಿನ ವಿದ್ಯಾರ್ಥಿನಿಯರು ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖುಷಿಪಟ್ಟರು. ವಿವೇಕಾನಂದರು ಹೇಳ್ತಾರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಾರೆ. ಆ ವಾಕ್ಯ ಹೇಳಕ್ ಮುಂಚೆ ಮೊದಲ 3 ಸಾಲಿರುತ್ತೆ. ಅವರು ಏನಕ್ಕೆ ಆ ವಾಕ್ಯ ಹೇಳ್ತಾರೆ ಅನ್ನೋದನ್ನ ಬಿಟ್ಟು ಮೊದಲ ಈ 3 ಸಾಲುಗಳನ್ನ ಮರೆತು ಅದ್ರ ಮುಂದಿನ 1 ಸಾಲು ಮಾತ್ರ ಎಲ್ಲ ಹೇಳ್ತಾರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಮಾತ್ರ ಹೇಳ್ತಾರೆ. ಅದರ ಮೊದಲಿನ 3 ಸಾಲು ಇವರು ಕಾರಣ ಇಲ್ಲದೆ 4ನೇ ಸಾಲು ಮಾತಾಡೋದಕ್ಕಿಂತ ಮುಂಚೆ ಮೊದಲ 3 ಸಾಲು ಇರಲೇಬೇಕು. ಆ ಮೊದಲ 3 ಸಾಲು ಏನಂತ ಅಂದ್ರೆ, 3 ಸಾಗರ 100 ಮಂದಿರ, ದೈವ ಸಾಸಿರದಿದ್ದರೆ ಗಂಗೆ ಇದ್ದರೆ, ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಶಾಸ್ತ್ರವಿದ್ದರೆ, ಘನ ಪರಂಪರೆ ಇದ್ದರೆ ಏನು ಪ್ರಯೋಜನ, ಮನೆ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ ಹೇಳಿ ಮುಂದಕ್ಕೆ 4ನೇ ಸಾಲನ್ನ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಾರೆ. ನಮ್ಮ ಭಾರತ ಪರಂಪರೆಯಲ್ಲಿ ತಿಳ್ಕೊಳ್ಳೋದು ಸಾಗರದಷ್ಟು ತುಂಬಾ ದೊಡ್ಡದಾಗಿರೋ ಎಷ್ಟೋ ವಿಷಯಗಳು ಇದ್ದರೂ ನಾವು ಏನನ್ನು ತಿಳಿದುಕೊಳ್ಳದೇನೆ ಸುಮ್ಮನೆ ಓಡಾಡ್ತಾ ಸಮಯ ವೇಸ್ಟ್ ಮಾಡಿಕೊಂಡು ಸಮಯ ಹಾಳು ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ. ಆ ಸಮಯ ಹಾಳು ಮಾಡೋದನ್ನ ಬಿಟ್ಟು ನಿಮ್ಮ ತಿಳ್ಕೊಳ್ಳೋಕೆ ಎಷ್ಟು ಸಾಮರ್ಥ್ಯ ಇರುತ್ತೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಎಷ್ಟಾಗುತ್ತೋ ಅಷ್ಟು ತಿಳಿದುಕೊಳ್ತಾ ಮುಂದೆ ಹೋಗ್ತಾ ಇದ್ರೆ, ತಿಳಿಸ್ಕೊಡಕ್ಕೆ ಅಂತಾನೆ ಉಪನ್ಯಾಸಕರು, ಶಿಕ್ಷಕರು ಎಲ್ಲರೂ ಇರಬೇಕಾದ್ರೆ, ನಮ್ಮ ಜೊತೆ ತುಂಬಾ ಜನ ಇರಬೇಕಾದ್ರೆ, ನಾವು ತಿಳಿಸಕ್ಕೆ ತುಂಬಾ ಜನ ಇದ್ದಾಗ ತಿಳಿದುಕೊಳ್ಳೋದಕ್ಕೆ ನಾವು ಯಾವುದೇ ಕುಂದುಕೊರತೆ ಮಾಡ್ಕೋಬಾರ್ದು. ಹೇಳ್ಕೊಡೋರಿದ್ದಾಗ ತುಂಬಾ ಕಲ್ತ್ಕೊಡಿ ಅಂತ ಹೇಳಿರ್ತಾರೆ, ನೋಡಿರ್ತೀರಾ. ನಾವು ಹೇಳಿಸ್ಕೊಳ್ತಾ ಮುಂದುವರಿಯೋದ್ರಿಂದ ನಾವು ಕಲಿಯೋದು ಹೆಚ್ಚಾಗುತ್ತೆ. ಆಮೇಲಿಂದ ನಾವು ಕಲ್ತಿರೋದು ಇನ್ನೊಬ್ರಿಗೆ ಹೇಳೋದ್ರಿಂದ ನಮ್ಮ ಜ್ಞಾನ ಇನ್ನೂ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನಾವು ಇನ್ನೊಬ್ರಿಗೆ ಮಾಡಲಾಗೋ ತರ ಇರುತ್ತೆ. ನಮ್ಮ ಕಾಲೇಜಿಗೆ ಬಂದಿರುವ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅನ್ನೋ ತರ ಎಲ್ಲಾ ದೀಪಗಳಂತೆ ಕತ್ತಲೆಯಲ್ಲಿ ಬೆಳಕು ಸೂಸುವಂತೆ ಎಲ್ಲಾ ಕಡೆ ಬೆಳಕು ಚೆನ್ನಾಗಿ ಕಾಣೋ ತರ ನೀವು ಎಲ್ಲರೂ ಮೊದಲ ಸ್ಥಾನದಲ್ಲಿ ಪಾಸ್ ಆಗಿ ನಮ್ಮ ಕಾಲೇಜಿಗೆ ಮತ್ತಷ್ಟು ಕೀರ್ತಿಯನ್ನು ತರಬೇಕಾಗಿ ಕೋರುತ್ತಾ ಈ ವೇದಿಕೆ ಮೇಲೆ ಮಾತನಾಡಲು ಇರಲು ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ ಹಾಗೂ ಉಪನ್ಯಾಸಕರಿಗೂ, ನನ್ನ ಪ್ರಥಮ PUC ವಿದ್ಯಾರ್ಥಿಗಳಿಗೂ ಮತ್ತು ಸ್ನೇಹಿತರಿಗೂ ಧನ್ಯವಾದಗಳನ್ನು. ನಾವೆಲ್ಲ ಯಾವ್ದಾದ್ರು ತುಮಕೂರು ಕಾಲೇಜು ಅಥವಾ ಪ್ರೈವೇಟ್ ಕಾಲೇಜ್ಗೆ ಜಾಯಿನ್ ಆಗ್ಬೇಕು ಅಂತ ಹೇಳ್ತೀವಿ. ಯಾರನ್ನ ಈಚೆ ಹೊರಗಡೆ ಜನನ ಕೇಳಿದ್ರೆ ಅವರು ಪಾಸಿಟಿವ್ ಗಿಂತ ಜಾಸ್ತಿ ನೆಗೆಟಿವ್ ಮಾತುಗಳೇ ಹೇಳೋದು. ನನಗೂ ಈ ತರ ಹೇಳಿದ್ರು, ಏನಂದ್ರೆ ಇಲ್ಲಿ ಲೆಕ್ಚರರ್ಸ್ ಇಲ್ಲ, ಕರೆಕ್ಟಾಗಿ ಪಾಠ ಮಾಡಲ್ಲ, ಡಿಸಿಪ್ಲಿನ್ ಇರಲ್ಲ ಅಂತೆಲ್ಲ. ಅವ್ರ ಮಾತನ್ನ ಕೇಳಿ ನಾನು ಇವತ್ತು ಈ ಕಾಲೇಜಿಗೆ ಸೇರದೇಕ್ಕಿಂತ ಸೇರಿ ಒಂಥರ ಒಳ್ಳೇದಾಯ್ತು. ಫಸ್ಟ್ ಫೀಲ್ ಬಂದಾಗ ನನಗೆ ಕಾಲೇಜಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಹಿಂಗೆ ಬಂದು ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯ್ತು, ಅವಾಗ ನನಗೆ ಗೊತ್ತಾಯ್ತು ಎಷ್ಟು ಒಳ್ಳೆ ಕಾಲೇಜಿಗೆ ಸೇರ್ಕೊಂಡಿದೀವಿ ಅಂತ. ಅದೇ ಇಂಗ್ಲಿಷಲ್ಲಿ ಹೇಳ್ತಾರಲ್ಲ, ಡೋಂಟ್ ಲರ್ನ್ ಬುಕ್ ಬೈ ಇಟ್ಸ್ ಕವರ್. ಹಂಗೇನೆ ಈಚೆ ಹೊರಗಡೆ ಹೇಳೋ ಮಾತು ಕೇಳೋದ್ಕಿಂತ ಇಲ್ಲಿ ಬಂದು ಓದಿ ನೋಡಿದ್ರೇನೆ ಗೊತ್ತಾಗೋದು ಈ ಕಾಲೇಜ್ ಮಹತ್ವ ಏನು ಅಂತ. ಹಾಗೇನೆ ನನ್ನ ಫಸ್ಟ್ PU ವಿದ್ಯಾರ್ಥಿ ಏನ್ ಹೇಳ್ತೀನಿ ಅಂದ್ರೆ, ಇಂಡಿವಿಜುವಲ್ ಲೆಕ್ಚರರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್
ಕಾಮರ್ಸ್ ಅಂಡ್ ಬಿಸಿನೆಸ್ ಸ್ಟಡೀಸ್ ಲೆಕ್ಚರರ್ ಮಹೇಶ್ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆ ಲೆಕ್ಚರರು. ಎಷ್ಟು ಪೇಷನ್ಸ್ ಇದೆ ಆ ಸರ್ಗೆ ಅಂದ್ರೆ ನನ್ನ ಲೈಫಲ್ಲೂ ಯಾವತ್ತೂ ನೋಡಿರ್ಲಿಲ್ಲ ಅಷ್ಟೊಂದು ಪೇಷನ್ಸ್ ಇರೋ ಸರ್ನ. ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಅಂಡ್ ಅವರು ಫಸ್ಟ್ ಸಿಲೆಬಸ್ ಸ್ಟಾರ್ಟ್ ಆದಾಗ ಬಂದು ಸಿಲೆಬಸ್ ಸ್ಟಾರ್ಟ್ ಮಾಡಿಲ್ಲ. ಅವ್ರು ಎಲ್ಲೇ ಹೋದ್ರು ಎಲ್ಲ ಸ್ಟೂಡೆಂಟ್ ಹೇಳೋದು ಕಾಮರ್ಸ್ ಸ್ಟೂಡೆಂಟ್ ಹೇಗೆ ಡಿಸಿಪ್ಲಿನ್ ಆಗಿರ್ಬೇಕು, ಯಾವ ತರ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ಬೇಕು, ಯಾವ ತರ ಲೈಫ್ ಅಲ್ಲಿ ಗೋಲ್ ಇರ್ಬೇಕು, ದೊಡ್ಡ ದೊಡ್ಡ ಕನ್ಸುಗಳನ್ನ ಕಾಣಬೇಕು. ಆ ಒಂದು ಗೋಲ್ ಇದ್ರೆ ನಾವು ಲೈಫ್ ಅಲ್ಲಿ ಸಕ್ಸಸ್ ಕಾಣಕ್ಕೆ ಸಾಧ್ಯ ಆಗೋದು. ಈ ತರ ಮಕ್ಕಳಿಗೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಇಂಗ್ಲಿಷ್ ಟೀಚರ್ ಅವಿದ್ಯ ಸರ್, ವೆರಿ ಕೂಲ್ ಮೈಂಡೆಡ್ ಲೆಕ್ಚರರ್. ಕ್ಲಾಸಿಗೆ ಬಂದ ತಕ್ಷಣ ಅವರು ಒಳ್ಳೊಳ್ಳೆ ಅವರು ಚೆನ್ನಾಗಿ ಪಾಠ ಮಾಡ್ತಾರೆ. ಈಗ ಇಂಗ್ಲಿಷ್ ಅಂದಮೇಲೆ ಈಗ ಮತ್ತೆ ಕಾನ್ವರ್ಸೇಷನ್ ಸ್ಟೋರೀಸ್ ಎಲ್ಲ ಬಂದೇ ಬರುತ್ತೆ. ಅಲ್ಲಿ ಹೆಂಗಿದೆ ಅವ್ನು ಓದ್ಕೊಂಡು ಹೋಗಲ್ಲ. ಅವರು ಯಾವೇ ಎಕ್ಸ್ಪ್ರೆಷನ್ಸ್ ಲೈನ್ಸ್ ಎಕ್ಸ್ಪ್ರೆಷನ್ಸ್ ವರ್ಡ್ಸ್ ಎಲ್ಲೇ ಬರುತ್ತೋ ಎಕ್ಸ್ಪ್ರೆಷನ್ಸ್ ಕೊಟ್ಟೇನೆ ನಮ್ಗೆ ಹೇಳಿನೇ ಅರ್ಥ ಮಾಡಿಸ್ತಾರೆ. ಆಮೇಲೆ ಎಲ್ಲೆಲ್ಲಿ ಗ್ರಾಮರ್ ರಿಲೇಟೆಡ್ ಏನೇನು ಬರುತ್ತೋ ನಮ್ಗೆ ಅದನ್ನೇ ಎಲ್ಲ ಮೆನ್ಷನ್ ಮಾಡ್ತಾರೆ. ಮಾಡಲ್ ಕ್ವಶನ್ ಪೇಪರ್ ಇದೇ ಆನ್ಸರ್ ಇದೇ ಕ್ವಶನ್ ಅಂತಾನು ಹೈಲೈಟ್ ಮಾಡಿ ಹೇಳ್ತಾರೆ. ನಾವು ನೋಟ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಪುಷ್ಪಾ, ಕನ್ನಡ ಪುಷ್ಪಾ ಮ್ಯಾಮ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರು. ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಅವರು ಸಹ ಪಾಠ ಸ್ಟಾರ್ಟ್ ಮಾಡುವಾಗ ಅವ್ರ ಮುಂಚೆ ಮೊದಲೇನೆ ಓದ್ಕೊಂಡು ಹೋಗಲ್ಲ. ಅದು ಎಷ್ಟೇ ದೊಡ್ಡ ಪಾಠ ಆಗಲಿ ಪೋಯಮ್ ಇದ್ರು ನಮ್ಗೆ ಶಾರ್ಟ್ ಸ್ಟೋರಿ ಆಗಿ ಮಾಡಿ ಹೇಳಿ 50% ನಾವು ಅದನ್ನು ಕೇಳಿದ್ರೆ 50% ನಮ್ಗೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ. ಇನ್ 50% ಅವ್ರ ಬುಕ್ಕಲ್ಲಿ ಲೈನ್ಸ್ ಓದಿ ಅರ್ಥ ಮಾಡಿಸ್ತಾರೆ. ಸೊ ಸ್ಕೋರ್ ಮಾಡಕ್ಕೆ ಅದು ಒಂದು ಒಳ್ಳೆ ಚಾನ್ಸ್. ನೆಕ್ಸ್ಟ್ ಎಕನಾಮಿಕ್ಸ್ ಮ್ಯಾಮ್ ಶುಭಾ ಮ್ಯಾಮ್, ಅವರು ಅಷ್ಟೇ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಒಂದೊಂದು ಟಾಪಿಕ್ ನಲ್ಲೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಮ್ಯಾಮ್ ಒಂದೊಂದು ಟಾಪಿಕ್ ಅಲ್ಲೂ ತುಂಬಾ ಕೀವರ್ಡ್ಸ್ ಗಳನ್ನ ಕೊಡ್ತಾರೆ. ಆ ಕೀವರ್ಡ್ಸ್ ಗಳನ್ನ ನಾವು ಬುಕ್ಕಲ್ಲಿ ಎಲ್ಲಾದ್ರೂ ಮೆನ್ಷನ್ ಮಾಡ್ಕೊಂಡ್ರೆ ಟೆಸ್ಟ್ ಆಗಲಿ ಎಕ್ಸಾಮ್ ಆಗಲಿ ನಾವು ನೋಡ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಹುಡುಕೊಂಡು ಓದಿದ್ರೆ ಎಕನಾಮಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ವಿತ್ ಡಯಾಗ್ರಾಮ್ಸ್ ಗಳನ್ನ ಹಾಕಿ ಎಕ್ಸ್ಪ್ಲೈನ್ ಮಾಡಿಸ್ತಾರೆ. ಅದಕ್ಕಿಂತ ನಮ್ಗೆ ಇನ್ನೇನು ಬೇಡ. ನೆಕ್ಸ್ಟ್ ಜಿಯೋಗ್ರಫಿ ಮ್ಯಾಮ್, ಈ ವರ್ಷದಲ್ಲಿ ನಮಗೆ ಪಾಠ ಮಾಡ್ತಾ ಇರೋದು. ನಿಜ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಯಾವ್ದು ಅರ್ಥ ಆಗ್ತಾ ಇರಲಿಲ್ಲ. ಇವಾಗ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನೇ ಬಿಟ್ಟು ಔಟ್ ಆಫ್ ಟೆಕ್ಸ್ಟ್ ಬುಕ್ ನಮ್ಗೆ ಹೇಳ್ತಾರೆ. ಜನರಲ್ ನಾಲೆಡ್ಜ್ ಇದೆ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಪ್ಲಸ್ ಔಟ್ ಆಫ್ ಏನೇನು ಇರುತ್ತೋ ಅದನ್ನ ಎಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೆಕ್ಸ್ಟ್ ಆರ್ಟ್ಸ್ ಲೆಕ್ಚರರ್ಸ್ ಕಾಂತರಾಜು ಸರ್ ಅಂಡ್ ಪ್ರಿನ್ಸಿಪಲ್ ಸರ್ ಕುಮಾರ್ ಸರ್, ಅವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಕುಮಾರ್ ಸರ್ ಕ್ಲಾಸಲ್ಲಿ